ಸರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿ ಬಂದಲ್ಲಿ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳಿಂದ ಕಾಂಗ್ರೆಸ್ ಮೋದಿ ಈಗ ಹೋಗಿ ಮೋದಿ ಅವ್ರನ್ನ ದೇವರು ಅಂತ ಒಂದು ನಾನು ಹೇಳ್ತೀನಿ, ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಇಲ್ಲ ಅಂತ ಅನಿಸುತ್ತೆ. ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ, ತಿಳ್ಕೊಳ್ರಿ. ಮೋದಿಜಿ ಎಂದೂ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ನೀಡುವಂಥದ್ದು ಆಗಬಾರ್ದು. ನಾವು BJPಗೂ ಬೇದಿಲ್ಲ, ಮೋದಿಜಿಯವರು ಬೇದಿಲ್ಲ, ಅಮಿತ್ ಶಾ ಅವರು ಬೇದಿಲ್ಲ, ನಡ್ಡಾಜಿಯವರು ಬೇದಿಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೇದಿಲ್ಲ, ರಾಜ್ಯದ ನಾಯಕರಿಂದ ನಾನು ಬೇದಿಲ್ಲ. ಇದನ್ನ ಆ ಹೇಳಿಕೆಗಳನ್ನು ತೆಗೆದು ನೋಡ್ಕೊಂಡ್ಬಿಟ್ರಿ. 2 ತಿಂಗಳ ಆ ಪಕ್ಷ, 2 ತಿಂಗಳ ಈ ಪಕ್ಷ, ಮುಂದೆ ಯಾವ ಪಕ್ಷ ಶೆಟ್ಟರ್ ಅವರು ಕೂಡ ಇವ್ರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಚರ್ಚೆಗೆ ನಾವು ಹೋಗುದಿಲ್ಲ. ಯಾಕೆ ಸರ್ ಫ್ರಸ್ಟ್ರೇಷನ್ ಬಂದ್ರೆ ಅವ್ರ ಬಗ್ಗೆ ಇನ್ನೂ ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವ್ರು ಬಿಟ್ಟಂತ ವಿಚಾರ ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ, ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನನಗೆ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಟೀಕೆ ಮಾಡುವಂಥದ್ದೇ ಆಗ್ಬಿಟ್ಟಿದೆ. ಅದಕ್ಕೆ ಟೀಕೆ ಮಾಡಿದ್ರೆ ದೊಡ್ಡವ್ರು ಯಾಕೆ ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡಿ. ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು 300ಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ, ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ. ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳ್ರಿ. ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು, BJP. NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನು ಹೇಳಿ ಅವರು ಇದಾದ್ರೆ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರೋಲ್ಲ ಅದು ಮಾಡಿರೋಲ್ಲ ಇದನ್ನು ತೊಗೊಂಡು ಏನು ಮಾಡೋದು? ಜನ ಅದ್ರ ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದನ್ನು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ನಡೀತಾ ಇದೆ ಚರ್ಚೆ ಇದ್ರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ, ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ. ಇದು ಡಿಬೇಟ್ ಇದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರಾದ್ರೂ ಹೇಳಿಬಿಟ್ರಿ, ಇದ್ರ ಬಗ್ಗೆ ಡಿಬೇಟ್ ಮಾಡಿ. ಸರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿ ಬಂದಲ್ಲಿ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳಿಂದ ಕಾಂಗ್ರೆಸ್ ಮೋದಿ ಈಗ ಹೋಗಿ ಮೋದಿ ಅವ್ರನ್ನ ದೇವರು ಅಂತ ಒಂದು ನಾನು ಹೇಳ್ತೀನಿ, ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಇಲ್ಲ ಅಂತ ಅನಿಸುತ್ತೆ. ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ, ತಿಳ್ಕೊಳ್ರಿ. ಮೋದಿಜಿ ಎಂದೂ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ನೀಡುವಂಥದ್ದು ಆಗಬಾರ್ದು. ನಾವು BJPಗೂ ಬೇದಿಲ್ಲ, ಮೋದಿಜಿಯವರು ಬೇದಿಲ್ಲ, ಅಮಿತ್ ಶಾ ಅವರು ಬೇದಿಲ್ಲ, ನಡ್ಡಾಜಿಯವರು ಬೇದಿಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೇದಿಲ್ಲ, ರಾಜ್ಯದ ನಾಯಕರಿಂದ ನಾನು ಬೇದಿಲ್ಲ. ಇದನ್ನ ಆ ಹೇಳಿಕೆಗಳನ್ನು ತೆಗೆದು ನೋಡ್ಕೊಂಡ್ಬಿಟ್ರಿ. 2 ತಿಂಗಳ ಆ ಪಕ್ಷ, 2 ತಿಂಗಳ ಈ ಪಕ್ಷ, ಮುಂದೆ ಯಾವ ಪಕ್ಷ ಶೆಟ್ಟರ್ ಅವರು ಕೂಡ ಇವ್ರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಚರ್ಚೆಗೆ ನಾವು ಹೋಗುದಿಲ್ಲ. ಯಾಕೆ ಸರ್ ಫ್ರಸ್ಟ್ರೇಷನ್ ಬಂದ್ರೆ ಅವ್ರ ಬಗ್ಗೆ ಇನ್ನೂ ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವ್ರು ಬಿಟ್ಟಂತ ವಿಚಾರ ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ, ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನನಗೆ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಟೀಕೆ ಮಾಡುವಂಥದ್ದೇ ಆಗ್ಬಿಟ್ಟಿದೆ. ಅದಕ್ಕೆ ಟೀಕೆ ಮಾಡಿದ್ರೆ ದೊಡ್ಡವ್ರು ಯಾಕೆ ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡಿ. ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು 300ಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ, ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ. ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳ್ರಿ. ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು, BJP. NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನು ಹೇಳಿ ಅವರು ಇದಾದ್ರೆ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರೋಲ್ಲ ಅದು ಮಾಡಿರೋಲ್ಲ ಇದನ್ನು ತೊಗೊಂಡು ಏನು ಮಾಡೋದು? ಜನ ಅದ್ರ ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದನ್ನು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ನಡೀತಾ ಇದೆ ಚರ್ಚೆ ಇದ್ರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ, ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ.
ಇದು ಡಿಬೇಟ್ ಇದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರಾದ್ರೂ ಹೇಳ್ಬಿಡ್ಲಿ, ಇದ್ರ ಬಗ್ಗೆ ಡಿಬೇಟ್ ಮಾಡಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.